ಎಲ್ಲರಿಗೂ ನಮಸ್ಕಾರ. ಧನುಸ್ಸು ರಾಶಿಯವರೇ, ಈ ಜುಲೈ 25, 26, 27 ಮತ್ತು 28ರಂದು ನಡೆಯಲಿರುವಂತಹ ಪರಿಣಾಮಗಳ ಬಗ್ಗೆ ಇಂದು ನಾವು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಧನುಸ್ಸು ರಾಶಿಯ ಜಾತಕದವರು ಈಗಷ್ಟೇ ಹೊಸದಾಗಿ ನಮ್ಮ ಶ್ರೀಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ನೋಡುತ್ತಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಸಣ್ಣ ಲೈಕ್ ನೀಡಿ ಬೆಂಬಲಿಸುವುದನ್ನು ಮರೆಯಬೇಡಿ. ಹಾಗೂ ನಿಮ್ಮ ಇಷ್ಟ ದೇವರನ್ನು ಒಮ್ಮೆ ಮನಸ್ಸಿನಲ್ಲಿ ನೆನೆದು ಈಗ ಹೇಳುವಂತಹ ಪ್ರತಿಯೊಂದು ಮಾತನ್ನು ಮನಸ್ಸಿಟ್ಟು ಕೇಳಿ. ಏಕೆಂದರೆ ಜುಲೈ 25ರಿಂದ 28ರವರೆಗಿನ ಈ 4 ದಿನಗಳಲ್ಲಿ ನಡೆಯುವಂತಹ ಪರಿಣಾಮಗಳ ಬಗ್ಗೆ ತಿಳಿದುಕೊಂಡರೆ ನಿಜವಾಗಿಯೂ ಆಶ್ಚರ್ಯಪಡದೆ ಇರಲು ಸಾಧ್ಯವಿಲ್ಲ. ಈ 4 ದಿನಗಳಲ್ಲಿ ಅಸಲಿಗೆ ಎಂತಹ ಶುಭ ವಾರ್ತೆಗಳನ್ನು ನೀವು ಕೇಳಲಿದ್ದೀರಿ. ಹಾಗೆಯೇ ನಿಮ್ಮ ಜೀವನದಲ್ಲಿ ನಡೆಯಲಿರುವಂತಹ ಪ್ರಧಾನವಾದ ವಿಷಯದ ಭಾಗವಾಗಿ ಒಬ್ಬ ವ್ಯಕ್ತಿಯ ಮೂಲಕ ನೀವು ಅಪಾರವಾದ ಕೀರ್ತಿ, ಪ್ರತಿಷ್ಠೆಗಳನ್ನು ಹಾಗೆಯೇ ಒಳ್ಳೆಯ ಶುಭ ವಾರ್ತೆಗಳನ್ನು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಜೊತೆಯನ್ನು ಪಡೆಯಲಿದ್ದೀರಿ ಎಂದು ಹೇಳಬೇಕು. ಮುಖ್ಯವಾಗಿ ಸಿ ಎಂಬ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ವ್ಯಕ್ತಿಯಿಂದ ನೀವು ನಿಮ್ಮ ಜೀವನದಲ್ಲಿ ಅಪಾರವಾದ ಕೆಲವು ಶುಭ ವಾರ್ತೆಗಳನ್ನು ಕೇಳಲಿದ್ದೀರಾ? ಅಥವಾ ಆ ವ್ಯಕ್ತಿ ಈಗಾಗಲೇ ನಿಮ್ಮ ಜೀವನಕ್ಕೆ ಪ್ರವೇಶಿಸಿ ನಿಮ್ಮ ವಿಧಿಯನ್ನು ಮೆಲ್ಲನೆ ಬದಲಾಯಿಸುವಂತಹ ಅವಕಾಶಗಳನ್ನು ನಿಮಗೆ ತರುತ್ತಿದ್ದಾನೆಯೇ? ಅಸಲಿಗೆ ಆ ವ್ಯಕ್ತಿ ಯಾರು? ಏಕಾಗಿ ನಿಮ್ಮ ಜೀವನಕ್ಕೆ ಬರಲಿದ್ದಾರೆ? ನಿಮ್ಮ ಜೀವನದಲ್ಲಿ ಅಸಲಿಗೆ ಅವರ ಪಾತ್ರ ಯಾವ ರೀತಿ ಇರಲಿದೆ? ಅದು ನಿಮಗೊಂದು ವರವೇ? ಅಥವಾ ಗತಕರ್ಮಕ್ಕೆ ಬಂದಂತಹ ಯಾವುದಾದರೂ ಪರೀಕ್ಷೆಯಾಗಿ ಈ 4 ದಿನಗಳು ನಿಮಗೆ ನೆನಪಿನಲ್ಲಿ ಉಳಿದುಬಿಡುತ್ತದೆಯೇ? ಈ ಎಲ್ಲ ಪ್ರಶ್ನೆಗಳಿಗೂ ಸಿಗುವಂತಹ ಉತ್ತರವನ್ನು ಈ ವಿಡಿಯೋದಲ್ಲಿ ನಾನು ಖಂಡಿತವಾಗಿಯೂ ನಿಮಗೆ ಅರ್ಥವಾಗುವಂತೆ ವಿವರಿಸುತ್ತೇನೆ. ಆದ್ದರಿಂದ ನೀವು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಮನಸ್ಸಿಟ್ಟು ಕೇಳಿ. ಹಾಗೆಯೇ ಗಮನಿಸಿದರೆ ಜುಲೈ 25ರಿಂದ 28ರವರೆಗಿನ ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಭಾರೀ ಬದಲಾವಣೆಗಳು ಖಂಡಿತವಾಗಿಯೂ ನಿಮಗೆ ಕಾಣಿಸುತ್ತವೆ. ಮುಖ್ಯವಾಗಿ ಸಹಜವಾಗಿಯೇ ನೀವು ತುಂಬಾ ಒಳ್ಳೆಯವರು, ನಿಷ್ಕಪಟ ಮನಸ್ಸಿನವರು. ಯಾರಾದರೂ ಕಷ್ಟದಲ್ಲಿದ್ದಾರೆ ಎಂದು ತಿಳಿದರೆ ನಿಮ್ಮ ಕೈಯಲ್ಲಿ ಕಡಿಮೆ ಇದ್ದರೂ ಸಹ ಅದನ್ನು ಪೂರ್ತಿಯಾಗಿ ಕೊಟ್ಟುಬಿಡುವಂತಹ ದಾನಗುಣ ನಿಮ್ಮದು. ಆದರೆ ವಿಚಿತ್ರ ಏನೆಂದರೆ ಗೊತ್ತಾ? ಆ ಒಳ್ಳೆಯತನವೇ ಈಗ ನಿಮಗೆ ಶಾಪವಾಗಿ ಬದಲಾಗಿದೆ. ಪ್ರಸ್ತುತ ನಿಮ್ಮ ರಾಶಿಚಕ್ರದಲ್ಲಿ ಸಂಚರಿಸುತ್ತಿರುವ ಗ್ರಹಗಳು ಅನೇಕ ಬದಲಾವಣೆಗಳನ್ನು ತರುತ್ತಿವೆ. ಯಾರ ಜೀವನವನ್ನು ಯಾವಾಗ ಯಾವ ರೀತಿ ಬದಲಾಯಿಸಿಬಿಡುತ್ತಾನೋ ಆ ಭಗವಂತ ಎಂದು ನಾವು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ಒಂದು ಸಾಲಾದರೂ ಒಂದು ಮಾತಾದರೂ ನಮ್ಮ ಮನಸ್ಸನ್ನು, ನಮ್ಮ ಜೀವನವನ್ನು ಬದಲಾಯಿಸಬಲ್ಲ ಸಾರಾಂಶ ಹೊಂದಿರಬಹುದು. ಈಗ ನಿಮ್ಮ ಮನಸ್ಸನ್ನು ಪೂರ್ತಿಯಾಗಿ ವಿಡಿಯೋದ ಮೇಲೆಯೇ ಕೇಂದ್ರೀಕರಿಸಿ. ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಅತ್ಯದ್ಭುತವಾದ ಕೀಲಿಯಂತಹ ಕೆಲವು ನಿಜಗಳನ್ನು ನಾನು ಈಗ ಹೇಳಲಿದ್ದೇನೆ. ಈ ರಾಶಿಯವರ ಮೇಲೆ ಪ್ರಸ್ತುತ ಕೆಲಸ ಮಾಡುತ್ತಿರುವ ಗ್ರಹಶಕ್ತಿ ಮತ್ತು ಅವುಗಳ ವಿಶ್ಲೇಷಣೆ ಯಾವ ರೀತಿ ಇರುತ್ತದೆ ಎಂದರೆ, ಗ್ರಹಸ್ಥಿತಿಗಳ ಬದಲಾವಣೆಗಳು ಸಾಧಾರಣವಾಗಿ ಬಂದಿಲ್ಲ. ಜುಲೈ 25, 26, 27 ಮತ್ತು 28ರ ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಆಲೋಚನಾ ಸ್ಥಿತಿ, ಭವಿಷ್ಯದಲ್ಲಿ ಬರಲಿರುವ ಒಳ್ಳೆಯ ಶುಭ ವಾರ್ತೆಗಳನ್ನು ನೀವು ಯಾವ ರೀತಿ ಪಡೆಯಲಿದ್ದೀರಿ? ನಿಮ್ಮ ಜೀವನದಲ್ಲಿ ಹೆಚ್ಚಾಗಿ ನೀವು ಅಂದರೆ ತುಂಬಾ ಹತ್ತಿರವಾಗಿದ್ದ ವ್ಯಕ್ತಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ತಪ್ಪು ವ್ಯಕ್ತಿಗಳನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅವರಿಗೆ ಸ್ಥಾನ ನೀಡಿದ್ದೀರಿ. ಆದರೆ ಪ್ರಸ್ತುತ ಈ ರಾಶಿಯವರ ಮೇಲೆ ಕೆಲಸ ಮಾಡುತ್ತಿರುವ ಗ್ರಹಶಕ್ತಿ ತುಂಬಾ ತೀವ್ರವಾಗಿದೆ. ಅಂದರೆ ಗತ ಕೆಲವು ವರ್ಷಗಳಿಂದ ನೀವು ಗಮನಿಸಿದರೆ ನಿಮ್ಮ ಜೀವನದಲ್ಲಿ ಏನು ಕೆಲಸ ಮಾಡಿದರೂ ವಿಳಂಬ, ಅಡೆತಡೆಗಳು, ಅವಮಾನಗಳು, ಅನಗತ್ಯವಾದ ಸಮಸ್ಯೆಗಳು ಹೀಗೆ ಎದುರಾಗುತ್ತಾ ಬರುತ್ತಿವೆ. ನೀವು ತಪ್ಪು ಮಾಡದಿದ್ದರೂ ನಿಮ್ಮ ನಿಜಾಯಿತಿಯನ್ನು ನಂಬದೆ, ನಿಮ್ಮ ಒಳ್ಳೆಯತನವನ್ನು ದೌರ್ಬಲ್ಯವಾಗಿ ತೆಗೆದುಕೊಂಡು ಹೀಗೆ ಪ್ರತಿಯೊಬ್ಬರೂ ಯಾವುದೋ ಒಂದು ರೀತಿಯಲ್ಲಿ, ಕೆಲವು ವ್ಯಕ್ತಿಗಳಂತೂ ನಿಮ್ಮನ್ನು ಮೋಸಗೊಳಿಸುತ್ತಾ ಬರುತ್ತಿದ್ದಾರೆ. ಇದು ಯಾದೃಚ್ಛಿಕವಾಗಿ ನಡೆಯುತ್ತಿದೆ ಎಂದು ನೀವು ಅಂದುಕೊಂಡಿದ್ದೀರಿ. ಆದರೆ ಇತರರ ಬಗ್ಗೆ ನೀವು ಹೆಚ್ಚು ಆಲೋಚಿಸುವ ಒಳ್ಳೆಯ ಮನಸ್ಸು ನಿಮ್ಮದು. ನಿಮ್ಮ ನೋವನ್ನು ಹೊರಗೆ ಹೇಳಿಕೊಳ್ಳುವುದಿಲ್ಲ, ಮನಸ್ಸಿನಲ್ಲೇ ಬಚ್ಚಿಟ್ಟುಕೊಳ್ಳುತ್ತೀರಿ. ಅದೇ ಕಾರಣಕ್ಕೆ ನಿಮ್ಮ ಒಳಗಡೆಯೇ ನೀವು ಕೆಲವು ವಿಷಯಗಳಲ್ಲಿ ಬಾಧೆಪಡುತ್ತಿರುತ್ತೀರಿ. ಪ್ರಸ್ತುತ ನಿಮ್ಮ ರಾಶಿಯ ಮೇಲಿರುವ ಗ್ರಹಗಳ ಪ್ರಭಾವ ನಿಮ್ಮನ್ನು ಇನ್ನಷ್ಟು ಹೆಚ್ಚಾಗಿ ಪರೀಕ್ಷಿಸಲಿದೆ. ನಿಮ್ಮ ಸಹನೆ ಎಷ್ಟರ ಮಟ್ಟಿಗಿದೆ? ನಿಮ್ಮ ನಿಜಾಯಿತಿ ಎಷ್ಟರ ಮಟ್ಟಿಗೆ ನಿಲ್ಲುತ್ತದೆ? ನೀವು ಒಂಟಿಯಾಗಿ ನಿಲ್ಲುತ್ತೀರಾ ಇಲ್ಲವೇ ಎಂಬ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗದಿರಬಹುದು. ಆದರೆ ಕಾಲಕ್ಕೆ ಮಾತ್ರ ನೀವೇನು, ನಿಮ್ಮ ಮನಸ್ತತ್ವವೇನು ಎಂಬುದು ಪೂರ್ತಿಯಾಗಿ ಅರ್ಥವಾಗಿದೆ. ಆದ್ದರಿಂದ ಕಾಲ ಇಟ್ಟಂತಹ ಈ ಪರೀಕ್ಷೆಯಲ್ಲಿ ನೀವು ಪೂರ್ತಿಯಾಗಿ ವಿಜೇತರಾಗಿಯೇ ಉಳಿದಿದ್ದೀರಿ. ನಿಜ ಹೇಳಬೇಕೆಂದರೆ ಈಗ ನಿಮಗೆ ಫಲಿತಾಂಶದ ಕಾಲ ಪ್ರಾರಂಭವಾಗಿದೆ. ನೀವು ಗಮನಿಸಿದರೂ ಗಮನಿಸದಿದ್ದರೂ ನಿಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳು ಈಗಾಗಲೇ ಪ್ರಾರಂಭವಾಗಿವೆ.
ನಿಮ್ಮ ಆಲೋಚನೆಯಲ್ಲಿ ಬದಲಾವಣೆ, ನಿರ್ಧಾರಗಳ ಬಗ್ಗೆ ಒಂದು ಸ್ಪಷ್ಟತೆ, ಹಾಗೂ ನೀವು ಯಾರ ಮೇಲೆಯೂ ಆಧಾರ ಪಡೆದಿರಬಾರದು ಎಂಬ ಭಾವನೆ. ಇವೆಲ್ಲವೂ ಗ್ರಹಸ್ಥಿತಿಯು ನಿಮ್ಮನ್ನು ಮತ್ತೊಂದು ಹಂತಕ್ಕೆ ಕರೆದೊಯ್ಯಲು ಮಾಡುತ್ತಿರುವ ಸಿದ್ಧತೆಯಾಗಿದೆ. ಶನಿಯ ಪ್ರಭಾವವು ನಿಮ್ಮ ಮೇಲೆ ಕಳೆದ ಕೆಲವು ದಿನಗಳಿಂದ ಕೊಂಚ ಕಡಿಮೆಯಾಗುತ್ತಿದೆ. ಶನಿಯ ಪ್ರಭಾವವು ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಮೇಲೆ ಕೊಂಚ ಹೆಚ್ಚಾಗಿ ಪ್ರಭಾವ ಬೀರಿದ್ದರೂ ಅದು ನಿಮಗೆ ಶಿಕ್ಷೆಯಲ್ಲ. ನಿಮ್ಮನ್ನು ನ್ಯಾಯದ ಕಡೆಗೆ ಶನಿ ಭಗವಾನನು ಹೆಜ್ಜೆಗಳನ್ನು ಇಡಿಸುತ್ತಾ ಕರೆತಂದಿದ್ದಾನೆ. ಇನ್ನು ಶನಿಯ ಪ್ರಭಾವ ಕಳೆದ ಕೆಲವು ವರ್ಷಗಳಿಂದ ಹೆಚ್ಚಾಗಿದ್ದರಿಂದ ಶನಿ ಭಗವಾನನ ಬಗ್ಗೆ ಭಯ ಮಾತ್ರವಲ್ಲದೆ ನೀವು ಶನಿ ಭಗವಾನನನ್ನು ದೂಷಿಸುವುದೂ ಸಹ ನಡೆಯಿತು. ಹಾಗೆಯೇ ಬಾಯಿ ತೆರೆದರೆ ನೀವು ಯಾವಾಗಲೂ ನಿಮ್ಮ ಬಗ್ಗೆ ನೀವೇ ಕಡಿಮೆಯಾಗಿ ಮಾತನಾಡುವುದು, ನಿಮ್ಮ ಕರ್ಮಫಲಗಳು ಸರಿಯಿಲ್ಲ ಎಂದು ನಿಮ್ಮ ಬಗ್ಗೆ ಹಾಗೂ ನೀವು ಮಾಡುವ ಕೆಲಸಗಳ ಬಗ್ಗೆ ಮಾತನಾಡಬಾರದ ಮಾತುಗಳನ್ನು ಮಾತನಾಡುತ್ತಾ ಬಂದಿದ್ದೀರಿ. ಆದರೆ ಇದು ಸರಿಯಲ್ಲ. ನಮಗೆ ಒಳ್ಳೆಯದು ನಡೆದರೂ ಕೆಟ್ಟದ್ದು ನಡೆದರೂ ನಮ್ಮ ಮನಸ್ತತ್ವ ಯಾವಾಗಲೂ ಒಂದೇ ರೀತಿ ಇರಬೇಕು. ಆದರೆ ಶನಿ ಭಗವಾನನ ಬಗ್ಗೆ ನೀವು ಮಾಡಿದ ಈ ದೈವ ದೂಷಣೆ ಏನೆಲ್ಲಾ ಇದೆಯೋ ಅದು ನಿಮ್ಮನ್ನು ಇನ್ನಷ್ಟು ಕಠಿಣವಾದ ಪರೀಕ್ಷೆಗಳಿಗೆ ಒಳಪಡಿಸುವಂತೆ ಮಾಡಿತು ಕಳೆದ ಕೆಲವು ವರ್ಷಗಳಿಂದ. ಆದರೆ ನಿಮ್ಮ ತಪ್ಪುಗಳನ್ನು ನೀವು ಖಂಡಿತವಾಗಿಯೂ ತಿಳಿದುಕೊಳ್ಳಬೇಕು. ಶನಿ ಭಗವಾನನನ್ನು ಖಂಡಿತವಾಗಿಯೂ ಕ್ಷಮಿಸು ಎಂದು ಕೇಳಿಕೊಳ್ಳಿ. ನಿಮಗೆ ಸಾಧ್ಯವಾದರೆ ಪ್ರತಿದಿನವೂ ಹೋಗಿ ಶನಿ ಭಗವಾನನ ದರ್ಶನ ಪಡೆಯಿರಿ. ಸಾಧ್ಯವಾಗದಿದ್ದರೆ ಕನಿಷ್ಠ ಶನಿವಾರದಂದಾದರೂ ಜುಲೈ 25 ನವಗ್ರಹಾರಾಧನೆ ಮಾಡುತ್ತಾ ನವಗ್ರಹಗಳಿಗೆ ಅರಿಶಿನ ಕುಂಕುಮದಿಂದ ಪೂಜೆ ಮಾಡಿ. ಇಲ್ಲದಿದ್ದರೆ ಶನಿ ಭಗವಾನನಿಗೆ ವಿಶೇಷವಾದ ಪೂಜೆ ಮಾಡಿ ಕಪ್ಪು ಎಳ್ಳಿನಿಂದ ಸ್ವಾಮಿಗೆ ಅಭಿಷೇಕ ಮಾಡುವುದೋ ಅಥವಾ ಕಪ್ಪು ಎಳ್ಳಿನ ಎಣ್ಣೆಯಿಂದ ಅಭಿಷೇಕ ಮಾಡುವುದೋ, ಸ್ವಾಮಿಯ ಮುಂದೆ ಒಂದು ಸಣ್ಣ ದೀಪ ಬೆಳಗಿಸುವುದೋ ಇಂತಹವುಗಳನ್ನು ಮಾಡಿ. ನೀವು ಅಂದುಕೊಂಡ ಈ ಸಂಕಲ್ಪ ಅಥವಾ ಕೋರಿಕೆ ಇಲ್ಲವೇ ನೀವು ಮಾಡಿದ ತಪ್ಪುಗಳಿಗೆ ಪಶ್ಚಾತ್ತಾಪ ಪಡಬೇಕೆಂದು ಭಗವಂತನಲ್ಲಿ ಬೇಡಿಕೊಳ್ಳಿ. ನೀವು ಮಾಡಿದ ಆ ಪಶ್ಚಾತ್ತಾಪದಿಂದ ಮಾಡುವ ಪೂಜೆ, ನಾಮಸ್ಮರಣೆ ಅಥವಾ ಅಭಿಷೇಕ ಹೀಗೆ ಯಾವುದಾದರೂ ಆಗಿರಬಹುದು. ನಿಮ್ಮಲ್ಲಾದ ಆ ಪಶ್ಚಾತ್ತಾಪಕ್ಕೆ ನೀವು ಸ್ವಾಮಿಯಲ್ಲಿ ಕೇಳಿಕೊಳ್ಳುತ್ತಿರುವ ಕ್ಷಮಾಪಣೆಗೆ ಸ್ವಾಮಿ ಖಂಡಿತವಾಗಿಯೂ ಕರಗಿ ಹೋಗುತ್ತಾನೆ. ನೀವು ಎಷ್ಟು ನಿಜಾಯಿತಿಯಾಗಿದ್ದೀರಿ ಎಂಬುದನ್ನು ಮಾತ್ರವೇ ಸ್ವಾಮಿ ನೋಡುತ್ತಾನೆ. ನೀವು ಆಡಂಬರದಿಂದ ಮಾಡದಿದ್ದರೂ ಪರವಾಗಿಲ್ಲ, ಒಂದು ಸಣ್ಣ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಿ, ಸ್ವಾಮಿ, ನನಗೆ ತಿಳಿಯದೆ ನಿಮ್ಮ ಬಗ್ಗೆ ತಪ್ಪಾಯಿತು, ಯಾವುದೋ ತಿಳಿಯದೆ ಮಾತನಾಡಿದೆ, ನನ್ನ ಅನ್ಯಾಯವನ್ನು, ನನ್ನ ಅಜ್ಞಾನವನ್ನು ತೊಲಗಿಸಿ, ನನಗೆ ನೀವೆಂದರೆ ಏನೆಂಬುದನ್ನು ಕಣ್ಣು ತೆರೆಸಿದಿರಿ ಸ್ವಾಮಿ. ಸಮಾಜದಲ್ಲಿ ಯಾರು ಹೇಗಿದ್ದಾರೆ ಎಂಬುದು ನನಗೆ ಪೂರ್ತಿಯಾಗಿ ಅರ್ಥವಾಗುವಂತೆ ಮಾಡಿದಿರಿ. ಇನ್ಮುಂದೆ ನನ್ನನ್ನು, ಅಂದರೆ ಎಂತಹ ವ್ಯಕ್ತಿಗಳೊಂದಿಗೆ ಹೇಗೆ ಇರಬೇಕು ಎಂಬ ವಿಷಯದಲ್ಲೂ, ಶಿಸ್ತಿನ ವಿಷಯದಲ್ಲೂ, ನಾನು ಮಾಡುವ ಕೆಲಸಗಳ ವಿಷಯದಲ್ಲೂ ಏನೆಲ್ಲ ಬದಲಾವಣೆಗಳು ಆಗುತ್ತವೆಯೋ ಆ ಬದಲಾವಣೆಗಳನ್ನು ಧೈರ್ಯವಾಗಿ ಎದುರಿಸುವ ಅವಕಾಶವನ್ನು ಕೊಡು ಎಂದು ಮನಸ್ಫೂರ್ತಿಯಾಗಿ ಬೇಡಿಕೊಳ್ಳಿ. ಶನಿ ದೇವನು ಎಂದಿಗೂ ತಕ್ಷಣವೇ ಫಲಿತಾಂಶವನ್ನು ಕೊಡುವುದಿಲ್ಲ, ಕೊಂಚ ವಿಳಂಬವಾಗಿ ಕೊಡುತ್ತಾನೆ. ನಿಮ್ಮನ್ನು ಇನ್ನಷ್ಟು ಹೆಚ್ಚಾಗಿ ಮತ್ತೆ ಪರೀಕ್ಷೆಗೂ ಒಳಪಡಿಸಬಹುದು, ಆದರೆ ಪೂರ್ತಿಯಾಗಿ ನಿಮಗಂತೂ ಒಳ್ಳೆಯದನ್ನೇ ಮಾಡುತ್ತಾನೆ. ಇದನ್ನು ಮಾತ್ರ ನಂಬಿ. ಶನಿಯ ಸ್ಥಿತಿ ಈ ದಿನ ಹೇಳಬೇಕೆಂದರೆ ಜುಲೈ 25, 26, 27 ಮತ್ತು 28ರ ಈ 4 ದಿನಗಳಲ್ಲಿ ನಿಮ್ಮ ರಾಶಿಯವರಿಗೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಸ್ವಾಮಿಯವರು ಹೇಳಲಿದ್ದಾರೆ. ನೀವು ಮೌನವಾಗಿ ಇರಬೇಕಾದ ಅಗತ್ಯವಿಲ್ಲ. ನೀವು ಯಾರಿಗಾಗಿಯೂ ತಲೆಬಾಗಿಸಬೇಕಾದ ಅಗತ್ಯವೂ ಇಲ್ಲ. ನಿಮ್ಮ ಮೌಲ್ಯ ಏನೆಂಬುದು ನಿಮಗೆ ತಿಳಿಯುತ್ತದೆ. ನಿಮ್ಮನ್ನು ನೀವು ಎಂದಿಗೂ ಕಡಿಮೆಯಾಗಿ ಅಂದಾಜಿಸಬೇಡಿ. ಅದೇ ನೀವು ಮಾಡಿದ ಅತಿ ದೊಡ್ಡ ತಪ್ಪು. ನಿಮ್ಮ ಸುತ್ತಲಿರುವವರನ್ನು ಸಹ ನೀವು ಯಾವಾಗಲೂ ಹೊಗಳುತ್ತಿರುತ್ತೀರಿ. ಅವರು ಅದನ್ನು ಸಾಧಿಸುತ್ತಾರೆ, ಇದನ್ನು ಸಾಧಿಸುತ್ತಾರೆ, ಅವರ ಬಳಿ ಹೋಗಿ ಪ್ರಪಂಚವೇ ಇರುತ್ತದೆ ಎಂದು ಹೇಳುತ್ತೀರೇ ಹೊರತು ನಿಮ್ಮ ಬಗ್ಗೆ ಮಾತ್ರ ನೀವು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಅಸಲಿಗೆ ಬ್ರಹ್ಮಾಂಡವೆಲ್ಲವೂ ನಿಮ್ಮೊಳಗೆ ಅಡಗಿದೆ ಎಂಬುದನ್ನು ಮಾತ್ರ ತಿಳಿದುಕೊಳ್ಳುತ್ತಿಲ್ಲ. ಆದರೆ ಶನಿದೇವನ ಪ್ರಭಾವದಿಂದ ನಿಮ್ಮನ್ನು ನೀವು ತಿಳಿದುಕೊಳ್ಳುತ್ತೀರಿ. ನಿಮ್ಮಲ್ಲಿ ತಿಳಿಯದಂತಹ ಒಂದು ಹೊಸ ತೇಜಸ್ಸು, ಧೈರ್ಯ ಹಾಗೂ ಆತ್ಮವಿಶ್ವಾಸ ಎರಡರಷ್ಟಾಗುತ್ತದೆ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ, ನಿಮ್ಮ ಜೀವನಕ್ಕೆ ಬಹಳ ಮುಖ್ಯವಾದ ಒಬ್ಬ ವ್ಯಕ್ತಿ ದೊಡ್ಡ ಪಾತ್ರವನ್ನು ವಹಿಸಲಿದ್ದಾರೆ. ಇನ್ನು ನಿಮ್ಮ ಮೇಲೆ ನಿಜವಾಗಿ ಯಾರು ಪ್ರೀತಿ ತೋರಿಸುತ್ತಿದ್ದಾರೆ, ಯಾರು ನಿಮ್ಮನ್ನು ಮೋಸಗೊಳಿಸುತ್ತಿದ್ದಾರೆ ಎಂಬುದು ಸಹ ನಿಮಗೆ ಸ್ಪಷ್ಟವಾಗಿ ಕಣ್ಣಿಗೆ ಕಾಣಿಸುವಂತೆ ಸ್ವಾಮಿಯವರು ನಿಮ್ಮನ್ನು ಒಂದು ದಿವ್ಯವಾದ ತೇಜಸ್ಸಿನಿಂದ ಹೊಳೆಯುವಂತೆ ವರವನ್ನು ನೀಡಲಿದ್ದಾರೆ. ಆದರೆ ಈ 4 ದಿನಗಳಲ್ಲಿ ಈ ರಾಶಿಯವರು ತೆಗೆದುಕೊಳ್ಳುವ ನಿರ್ಧಾರಗಳು ಜೀವನಪೂರ್ತಿ ಪ್ರಭಾವ ಬೀರುತ್ತವೆ. ಅದಕ್ಕಾಗಿಯೇ ನೀವು ಖಂಡಿತವಾಗಿಯೂ ಏನೇ ಕೆಲಸ ಮಾಡಿದರೂ ಮೊದಲು ಶನಿ ಭಗವಾನನನ್ನು ನೆನೆಸಿಕೊಳ್ಳಿ. ನಿಮ್ಮನ್ನು ಯಾವುದೇ ವಿಷಯದಲ್ಲೂ ಸ್ವಾಮಿಯವರು ಅವಸರಗೊಳಿಸುವುದಿಲ್ಲ. ಆದರೆ ನಿಧಾನವಾಗಿ ಆಲೋಚಿಸಿ ಆನಂತರ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನಿಮಗೆ ಒಳ್ಳೆಯದು.
ಇನ್ನು ರಾಹುವಿನ ಪ್ರಭಾವದಿಂದ ರಹಸ್ಯಗಳ ಬದಲಾವಣೆಗಳು ಆರಂಭವಾಗಲಿವೆ. ಆದ್ದರಿಂದ ರಾಹುವಿನ ಪ್ರಭಾವವೂ ನಿಮಗೆ ಕಾಣಿಸುತ್ತದೆ. ರಹಸ್ಯಗಳಂತಹವು ಅಥವಾ ನಿಮ್ಮ ಜೀವನದಲ್ಲಿ ಬರುವಂತಹ ಬದಲಾವಣೆಗಳಿಗೆ ಕೆಲವು ಕಾರಣಗಳು ರಾಹುವಿನ ಪ್ರಭಾವದಿಂದ ನಡೆಯುತ್ತವೆ. ಆದ್ದರಿಂದ ನೀವು ಯಾರೊಂದಿಗಾದರೂ ಮಾತನಾಡಬೇಕಾದ ಅಗತ್ಯ ಬಂದರೂ ನಿಮಗೆ ಸಂಬಂಧಿಸಿದ, ನಿಮ್ಮ ಮನೆಗೆ ಸಂಬಂಧಿಸಿದ ವಿಷಯಗಳು, ರಹಸ್ಯಗಳಿದ್ದರೆ ಮುಂದೆ ಬಂದು ಹೇಳಬಾರದು ಎಂದು ಅಂದುಕೊಳ್ಳುತ್ತಲೇ ಯಾರಾದರೂ ಒಬ್ಬ ವ್ಯಕ್ತಿ ನಮ್ಮ ಮೇಲೆ ತಿಳಿಯದ ಒಂದು ಸಣ್ಣ ಪ್ರೀತಿಯನ್ನು ತೋರಿಸಿದರೂ ಕೆಲವರಿಗೆ ಹೇಗೆ ಅನಿಸುತ್ತದೆ ಎಂದರೆ, ಇವರು ನಮ್ಮೊಂದಿಗೆ ಚೆನ್ನಾಗಿ ಮಾತನಾಡುತ್ತಿದ್ದಾರೆ ಅಲ್ವಾ, ನಮ್ಮ ಬಗ್ಗೆ ಹೇಳಿಕೊಂಡರೆ ಏನಾಗುತ್ತದೆ ಎಂದು ಹೇಳಿ ಇರುವ ಇಲ್ಲದ ರಹಸ್ಯಗಳನ್ನು ಪೂರ್ತಿಯಾಗಿ ತೆರೆದಿಟ್ಟು ಬಿಡುತ್ತಾರೆ. ಆದ್ದರಿಂದ ಈ ವಿಷಯದಲ್ಲಿ ಕೊಂಚ ಎಚ್ಚರಿಕೆಯಿಂದಿರಿ. ಆದರೆ ಬರಲಿರುವ ಈ ಕಾಲದಲ್ಲಿ ಒಂದು ದೊಡ್ಡ ತಿರುವು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಕಾಣಿಸುತ್ತದೆ. ರಾಹುವಿನ ಪ್ರಭಾವ ಹೇಗಿರುತ್ತದೆ ಎಂದರೆ, ಹೊರಗೆ ಕಾಣಿಸದಂತೆ ರಾಹು ತನ್ನ ಕೆಲಸವನ್ನು ತಾನು ಮಾಡುತ್ತಾ ಹೋಗುತ್ತಾನೆ. ಅವನ ಕೆಲಸ ತುಂಬಾ ನಿಶ್ಶಬ್ದವಾಗಿರುತ್ತದೆ. ಫಲಿತಾಂಶ ತುಂಬಾ ಭಯಂಕರವಾಗಿರುತ್ತದೆ. ಅಂದರೆ ಇತ್ತೀಚೆಗೆ ನೀವು ಗಮನಿಸಿದರೆ ಕೆಲವು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಅರ್ಥವಿಲ್ಲದೆ ದೂರವಾಗಿರುವುದು, ಇನ್ನು ಕೆಲವರು ಅಂದುಕೊಳ್ಳದೆ ಹತ್ತಿರವಾಗುವುದು, ಹತ್ತಿರವಾದವರು ನಿಮ್ಮನ್ನು ಮೋಸಗೊಳಿಸುವುದು, ಇದೆಲ್ಲವೂ ರಾಹುವಿನ ಸೇರ್ಪಡೆಯಾಗಿದೆ. ಆದ್ದರಿಂದ ರಾಹು ಯಾವಾಗಲೂ ಅಗತ್ಯವಿಲ್ಲದವರನ್ನು ತೊಲಗಿಸುತ್ತಾನೆ, ಬೇಕಾದವರನ್ನು ಕರೆತರುತ್ತಾನೆ. ಕೆಲವು ಸಂದರ್ಭಗಳಲ್ಲಿ ಅದು ಒಳ್ಳೆಯದೆಂದು ಅನಿಸದಿರಬಹುದು, ಆದರೆ ಭವಿಷ್ಯದಲ್ಲಿ ಖಂಡಿತವಾಗಿಯೂ ನಿಮಗೇನೋ ಒಂದು ಅಗತ್ಯ ಬೀಳುತ್ತದೆ. ರಾಹುವಿನ ಪ್ರಭಾವದಿಂದ ಇಂದು ಹೇಳಬೇಕೆಂದರೆ, ಈ ರಾಶಿಯವರು ಜುಲೈ 25ರಿಂದ 28ರವರೆಗಿನ ಈ 4 ದಿನಗಳಲ್ಲಿ ಕೆಲವು ನಿಜಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಯಾರೂ ಶಾಶ್ವತವಲ್ಲ, ಸತ್ಯ ಮಾತ್ರವೇ ಎಂದಿಗೂ ನಿಲ್ಲುತ್ತದೆ ಎಂಬುದನ್ನು ನೀವು ಖಂಡಿತವಾಗಿಯೂ ತಿಳಿದುಕೊಳ್ಳುತ್ತೀರಿ. ಇನ್ನೂ ಗ್ರಹಸ್ಥಿತಿ ಹೇಗಿದೆ ಎಂದರೆ, ಒಂದು ರಹಸ್ಯವು ಬಯಲಾಗುವಂತೆ ನಿಮ್ಮ ಮುಂದೆ ಬರಲಿದೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೋ ಒಂದು ವಿಷಯ ಬೆಳಕಿಗೆ ಬರಲಿದೆ. ಅದು ಮೊದಲಿಗೆ ನಿಮಗೆ ಆಶ್ಚರ್ಯವನ್ನು ತರಬಹುದು, ಆದರೆ ಅದೇ ನಿಮಗೆ ವಿಮುಕ್ತಿಗೆ ದಾರಿ ತೋರಿಸುತ್ತದೆ. ರಾಹು ಎಂದಿಗೂ ಸುಳ್ಳನ್ನು ಹೆಚ್ಚು ಕಾಲ ಮುಚ್ಚಿಡಲು ಬಿಡುವುದಿಲ್ಲ. ಆದ್ದರಿಂದ ಈ ರಾಶಿಯವರು ಈ ಕಾಲದಲ್ಲಿ ಸತ್ಯಕ್ಕೆ ಹತ್ತಿರವಾಗುತ್ತಾರೆ. ಮನೆಯಲ್ಲಿ ತಿರುಗಾಡುತ್ತಿರುವ ರಹಸ್ಯ ಶಕ್ತಿಯೊಂದು ಭಯದಂತೆ ನಿಮ್ಮನ್ನು ಹಲವು ದಿನಗಳಿಂದ ಯಾವಾಗಲೂ ಹೆದರಿಸುತ್ತಿದೆ. ಆದರೆ ಇದು ಭಯವಲ್ಲ, ಇದೊಂದು ಸಂಕೇತ. ಈಗ ಹೇಳುವ ವಿಷಯಗಳನ್ನು ಕೊಂಚ ಎಚ್ಚರಿಕೆಯಿಂದ ಕೇಳಿ. ಈ ರಾಶಿಯವರ ಕನಸುಗಳಲ್ಲಿ, ಅಂದರೆ ಇತ್ತೀಚಿನ ಅವಧಿಯಲ್ಲಿ ಕೊಂಚ ತಿಳಿಯದ ಆಲೋಚನೆಗಳು, ಸರಿಯಾಗಿ ನಿದ್ರೆ ಬಾರದಿರುವುದು, ನಿದ್ರೆ ಬಂದ ಕೊಂಚ ಹೊತ್ತಿಗೆ ಕೆಲವು ಕನಸುಗಳು ಬರುವುದು, ಇವೆಲ್ಲವೂ ಕೆಲವು ತಿಂಗಳುಗಳಿಂದ ಹೀಗೆ ಪದೇ ಪದೇ ನಡೆಯುತ್ತಿದೆ. ಆದರೆ ಇದು ಭಯವಲ್ಲ, ಇದೊಂದು ಶಕ್ತಿ. ಅಂದರೆ ನಿಮ್ಮ ಮನೆಯಲ್ಲೇ ಒಂದು ರಕ್ಷಣಾ ಶಕ್ತಿಯು ನಿಮ್ಮ ಸುತ್ತಲೂ ತಿರುಗುತ್ತಾ ನಿಮ್ಮ ಮೇಲೆ ಪ್ರಭಾವ ಬೀರುತ್ತಿದೆ. ಒಂದು ವೇಳೆ ನೀವು ನಿಮ್ಮ ಮನೆಯಲ್ಲಿರುವ ನಿಮ್ಮ ಪೂರ್ವಜರ ಬಗ್ಗೆ ಪೂರ್ತಿಯಾಗಿ ಮರೆತಿದ್ದರೆ, ಅಥವಾ ಕುಲದೇವತೆಯ ಆರಾಧನೆಯನ್ನು ಪೂರ್ತಿಯಾಗಿ ಪಕ್ಕಕ್ಕಿಟ್ಟಿದ್ದರೆ, ಅಥವಾ ಕುಲದೇವರಿಗೆ ಸಂಬಂಧಿಸಿದ ಪೂಜೆ ಅಥವಾ ನಾಮಸ್ಮರಣೆ ಇವ್ಯಾವುದನ್ನು ಮಾಡದಿರುವುದರಿಂದ ನೆಮ್ಮದಿ ಇರುವುದಿಲ್ಲ. ಪ್ರತಿಯೊಬ್ಬರೂ ಗಮನಿಸಬೇಕು, ನಮ್ಮ ಮನೆಯಲ್ಲಿ ನಮ್ಮ ದೇವತಾರಾಧನೆ ಅಂದರೆ ನಮ್ಮ ಪೂರ್ವಜರ ಕಾಲದಿಂದ ಮಾಡುತ್ತಿರುವ ದೇವತಾರಾಧನೆಯನ್ನು ನಾವು ಎಂದಿಗೂ ಮರೆಯಬಾರದು. ಹಾಗೆಯೇ ನಮ್ಮ ತಾತ ಮುತ್ತಾತಂದಿರ ಕಾಲದಿಂದ ಬರುತ್ತಿರುವ ನಮ್ಮ ಪೂರ್ವಜರು ಯಾರಿದ್ದಾರೋ, ಪಿತೃದೇವತೆಗಳು ಯಾರಿದ್ದಾರೋ, ಅವರ ಕೃಪೆಯಿಲ್ಲದೆ ನಮಗೆ ಎಂದಿಗೂ ನೆಮ್ಮದಿಯಾಗಲಿ, ನಾವು ಅಂದುಕೊಂಡ ಕೆಲಸಗಳು ಸರಿಯಾಗಿ ನಡೆಯುವುದಾಗಲಿ, ಇವ್ಯಾವುದೂ ನಡೆಯುವುದಿಲ್ಲ. ಆದ್ರಿಂದ ಅವರ ಕೃಪೆಯಿಂದ ನಾವು ನಮ್ಮ ಕೆಲಸಗಳನ್ನು ಸುಲಭವಾಗಿ ಮಾಡಿಕೊಳ್ಳಬೇಕೆಂದರೆ, ಪ್ರತಿಯೊಂದು ಅಮಾವಾಸ್ಯೆಯೆಂದು ಅವರಿಗೆ ಸಂಬಂಧಿಸಿದ ವಿವರಗಳನ್ನೆಲ್ಲ ಕೇಳಿ ತಿಳಿದುಕೊಂಡು ಹಿರಿಯರಿಗೆ ಮಾಡಬೇಕಾದ ಕಾರ್ಯಕ್ರಮಗಳನ್ನು ಖಂಡಿತವಾಗಿಯೂ ಮಾಡಿ. ಹಾಗೆಯೇ ನಿಮ್ಮ ಹಿರಿಯರನ್ನು ಕೇಳಿ ನಿಮ್ಮ ಮನೆ ದೇವರು ಯಾರು, ಕುಲದೇವತೆ ಯಾರು ಎಂಬುದನ್ನು ತಿಳಿದುಕೊಂಡು ಅವರ ಪೂಜೆ ಹಾಗೂ ನಾಮಸ್ಮರಣೆ ಮಾಡಲು ಪ್ರಯತ್ನಿಸಿ. ಅವರ ಶಕ್ತಿಯು 10ರಷ್ಟಾಗಿ ನಿಮ್ಮನ್ನು ಅನೇಕ ರೀತಿಯ ಯಶಸ್ಸಿನ ಹಾದಿಯಲ್ಲಿ ನಡೆಸುತ್ತದೆ. ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆಗಳನ್ನು ನೋಡಿ ಸಹ ನೀವು ನಿಜವಾಗಿಯೂ ಆಶ್ಚರ್ಯಪಡುತ್ತೀರಿ. ಒಂದೇ ಒಂದು ತಿಂಗಳು ಆಚರಿಸಿ ನೋಡಿ, ಆಮೇಲೆ ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆಗಳನ್ನು ನೀವು ಖಂಡಿತವಾಗಿಯೂ ಪಡೆಯುತ್ತೀರಿ. ಹಾಗೆಯೇ ನೀವು ಯಾವುದೋ ಒಂದು ಕೆಲಸ ಮಾಡುತ್ತಿರುತ್ತೀರಿ, ಆದರೆ ನಿಮ್ಮ ಮನಸ್ಸು ಎಲ್ಲೋ ಇರುತ್ತದೆ. ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ಯಾವುದೋ ತಿಳಿಯದ ನೋವಿನಲ್ಲಿ ಮುಳುಗಿರುತ್ತೀರಿ ನಿರಂತರವಾಗಿ. ನೀವು ಗಮನಿಸಿದರೆ ಇದೆಲ್ಲವೂ ಪಿತೃದೇವತೆಗಳ ಅನುಗ್ರಹವಿಲ್ಲದಿರುವುದು ಹಾಗೂ ಕುಲದೇವತೆಯ ಅನುಗ್ರಹ ತಪ್ಪಿರುವುದರಿಂದ ಇಂತಹವುಗಳು ನಡೆಯುತ್ತಿರುತ್ತವೆ. ಆದ್ದರಿಂದ ಕೊಂಚ ಈ ವಿಷಯದಲ್ಲಿ ಎಚ್ಚರಿಕೆಯಿಂದಿದ್ದು ನಿಮ್ಮ ಕೆಲಸಗಳನ್ನು ಸುಲಭವಾಗಿ, ನಿಮ್ಮ ಕೋರಿಕೆಗಳನ್ನು ಸಮಗ್ರವಾಗಿ ಈಡೇರಿಸಿಕೊಳ್ಳಲು ನೀವು ಖಂಡಿತವಾಗಿಯೂ ಕೆಲವು ವಿಷಯಗಳಲ್ಲಿ ನಿಮ್ಮ ಬದಲಾವಣೆಯನ್ನು ಕೊಂಚ ಮುಂದೆ ತರಬೇಕು.
ಆದರೆ ಈ ಸೆ ಎಂಬ ಅಕ್ಷರದಿಂದ ಇರುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಕೀಲಿ ಪಾತ್ರವನ್ನು ವಹಿಸಲಿದ್ದಾರೆ. ಅಸಲು ಒಳಿ ಆ ವ್ಯಕ್ತಿ ಯಾರು ಎಂಬುದು ಈಗ ನಿಮಗೆ ಆರಂಭದಲ್ಲಿ ಅರ್ಥವಾಗದಿರಬಹುದು. ಆದರೆ ಆ ವ್ಯಕ್ತಿಯೊಂದಿಗೆ ನಿಮಗೊಂದು ಒಳ್ಳೆಯ ಬಂಧವು ಏರ್ಪಡಲಿದೆ. ಆ ವ್ಯಕ್ತಿ ನಿಮಗೆ ಒಂದು ಅವಕಾಶವನ್ನು ತರುತ್ತಾರೆ, ಅಥವಾ ನಿಮಗೆ ತಿಳಿಯದ ಯಾವುದೋ ಒಂದು ಸತ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬಹುದು, ಅಥವಾ ನಿಮ್ಮ ಜೀವನದ ದಾರಿಯನ್ನೇ ಬದಲಾಯಿಸುವಂತಹ ಒಂದು ಸಲಹೆಯನ್ನು ನಿಮಗೆ ಹೇಳಬಹುದು. ಹೀಗೆ ಯಾವುದಾದರೂ ಆಗಿರಬಹುದು. ಆ ವ್ಯಕ್ತಿ ಬಂದ ನಂತರ ನೀವು ಮೊದಲಿನಂತೆ ನಿಮ್ಮ ಆಲೋಚನಾ ವಿಧಾನವನ್ನು ಹೊಂದಿರುವುದಿಲ್ಲ ಎಂದೇ ಹೇಳಬಹುದು. ಇನ್ನು ಅವರ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ನಿಮ್ಮನ್ನು ಎಚ್ಚರಿಸುವಂತೆ, ನಿಮಗೆ ಉಪಯುಕ್ತವಾಗುವಂತೆ ಇರುತ್ತವೆ. ರಾತ್ರಿ ನಿದ್ರೆ ಇಲ್ಲದಂತೆಯೂ ಮಾಡುತ್ತವೆ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಅಭಿವೃದ್ಧಿಕರವಾದ ಆಲೋಚನೆಗಳನ್ನು ನಡೆಸುತ್ತದೆ ಆ ವ್ಯಕ್ತಿ ನೀಡುವ ಸಲಹೆ. ಇದು ಯಾದೃಚ್ಛಿಕವಾಗಿ ನಡೆಯುವುದಿಲ್ಲ. ಇದೇನೆಂದರೆ, ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿ ಬರುವುದು ಒಂದು ಅಧ್ಯಾಯ ಮುಗಿದು ಮತ್ತೊಂದು ಅಧ್ಯಾಯವನ್ನು ಪ್ರಾರಂಭಿಸುವಂತಹ ಅವಕಾಶವನ್ನು ಭಗವಂತ ನಿಮಗೆ ನೀಡಲಿದ್ದಾನೆ. ಇನ್ನು ಜುಲೈ 25ರಿಂದ 28ರವರೆಗಿನ ಈ 4 ದಿನಗಳ ಕಾಲದಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳು ಸಂಭವಿಸಲಿವೆ. ಇವು ಸಾಮಾನ್ಯ ದಿನಗಳಲ್ಲ, ಏಕೆಂದರೆ ನಿಮ್ಮ ಜೀವನದಲ್ಲಿ ಹೊರಗೆ ಕಾಣಿಸದ ಒಳಗೆ ಬಲವಾದ ಬದಲಾವಣೆಗಳು ಇಂದಿನಿಂದಲೇ ಪ್ರಾರಂಭವಾಗುತ್ತವೆ. ಇಂದಿನಿಂದ ನೀವು ಗಮನಿಸಿದರೆ, ನೀವು ಏನೇ ಕೆಲಸ ಮಾಡುತ್ತಿದ್ದರೂ ತುಂಬಾ ದಿನಗಳಿಂದ ನಿಮ್ಮ ಮನಸ್ಸು ನಿಮ್ಮ ಬಳಿ ಇರಲಿಲ್ಲ. ತರಹವೇರಾರಿ ಆಲೋಚನೆಗಳನ್ನು ಮಾಡುತ್ತಾ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಮರಳುತ್ತಿತ್ತು. ಆದರೆ ಇನ್ಮುಂದೆ ನೀವು ಯಾವ ಕೆಲಸ ಮಾಡುತ್ತೀರೋ ಆ ಕೆಲಸದ ಮೇಲೆ ಪೂರ್ತಿಯಾಗಿ ಏಕಾಗ್ರತೆ ವಹಿಸುತ್ತೀರಿ. ಕೆಲವು ಹಳೆಯ ಘಟನೆಗಳು ಅಂದುಕೊಳ್ಳದೆ ಪದೇ ಪದೇ ನೆನಪಿಗೆ ಬರಬಹುದು. ಎಲ್ಲರಿಗೂ ಅದು ಸಹಜವಾಗಿಯೇ ನಡೆಯುತ್ತದೆ. ಹಾಗೆಯೇ ಕೆಲವು ಹೆಸರುಗಳು ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಸುಳಿದಾಡುತ್ತವೆ. ಆದರೆ ಇದೆಲ್ಲವೂ ಬೇಕೆಂದು ನಡೆಯುವುದಲ್ಲ. ನಿಮ್ಮ ಜೀವನದಲ್ಲಿ ಇನ್ನಷ್ಟು ಹೆಚ್ಚಾಗಿ ನೀವು ಮುಂದೆ ಸಾಗಬೇಕೆಂದರೆ ಹಳೆಯ ಬಂಧಗಳು, ಹಳೆಯ ನೋವುಗಳು, ಹಳೆಯ ನಂಬಿಕೆಗಳೆಲ್ಲವೂ ಒಮ್ಮೆ ಮತ್ತೆ ನೆನಪಿಗೆ ಬಂದರೆ ಒಳ್ಳೆಯದು. ಏಕೆಂದರೆ ಒಮ್ಮೆ ನೆನಪಿಸಿಕೊಂಡರೆ ಮಾತ್ರ ಆ ದಿನ ಹೀಗಾಯಿತು, ಮತ್ತೆ ನಾವು ಆ ತಪ್ಪು ಮಾಡಬಾರದು ಎಂದು ನಮ್ಮ ಮನಸ್ಸಿಗೆ ನಾವು ಸಮಜಾಯಿಷಿ ನೀಡಬಹುದು. ಆದ್ದರಿಂದ ಆಗಾಗ್ಗೆ ಅಂತಹವುಗಳು ನೆನಪಿಗೆ ಬರುವುದು ಸಹ ಒಳ್ಳೆಯದೇ. ಆದ್ದರಿಂದ ನಿಮ್ಮ ಆಲೋಚನೆಯ ದಾರಿಯನ್ನೇ ಪೂರ್ತಿಯಾಗಿ ಬದಲಾಯಿಸಿಬಿಡುವ ಆ ವ್ಯಕ್ತಿಯ ಆಗಮನ ನಿಮಗೆ ಅತ್ಯದ್ಭುತವಾದ ಶುಭ ಸಂಕೇತವೆಂದೇ ಹೇಳಬಹುದು. ಇನ್ನೂ ನಿಮಗೆ ಉದ್ಯೋಗದ ಪರವಾಗಿ ಇರಬಹುದು, ವ್ಯಾಪಾರದ ಪರವಾಗಿ ಇರಬಹುದು, ಒಳ್ಳೆಯ ಶುಭ ವಾರ್ತೆಗಳನ್ನು ಕೇಳುವ ಯೋಗ ಕಾಣಿಸುತ್ತಿದೆ. ಹಾಗೆಯೇ ವಿದ್ಯಾರ್ಥಿಗಳ ಪರವಾಗಿಯೂ ಈ ರಾಶಿಯವರಿಗೆ ಈ 4 ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಕಾಣಿಸುತ್ತಿದೆ. ಇನ್ನು ನೀವು ಒಂದು ಸತ್ಯವನ್ನು ಖಂಡಿತವಾಗಿಯೂ ತಿಳಿದುಕೊಳ್ಳುತ್ತೀರಿ. ಇನ್ಮುಂದೆ ಯಾರನ್ನೂ ನಾವು ಬದಲಾಯಿಸಲು ಸಾಧ್ಯವಿಲ್ಲ. ನಮ್ಮನ್ನು ನಾವೇ ಬದಲಾಯಿಸಿಕೊಳ್ಳಬೇಕು. ನಮಗೆ ನಾವೇ ಒಂದು ದೊಡ್ಡ ಅಸ್ತ್ರದಂತೆ ನಮ್ಮನ್ನು ನಾವೇ ಪ್ರೋತ್ಸಾಹಿಸಿಕೊಳ್ಳಬೇಕು. ಆತ್ಮವಿಶ್ವಾಸವನ್ನು 2ರಷ್ಟು ಮಾಡಿಕೊಳ್ಳಬೇಕು. ಈ ದಿನಗಳಲ್ಲಿ ಯಾರೂ ಯಾರಿಗೂ ಸಹಾಯ ಮಾಡುವುದಿಲ್ಲ. ನಮಗೆ ನಾವೇ ಸಹಾಯ ಮಾಡಿಕೊಳ್ಳಬೇಕು ಎಂಬ ವಿಷಯಗಳನ್ನು ನಿಮ್ಮನ್ನು ನೀವು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ಒಂದು ಆತ್ಮವಿಶ್ವಾಸವನ್ನು ನೀವು ಹೆಚ್ಚಾಗಿ ಹೊಂದಲಿದ್ದೀರಿ. ಇಂದಿನಿಂದ ಆ ಬದಲಾವಣೆ ನಿಮ್ಮ ಜೀವನದಲ್ಲಿ ಪ್ರಾರಂಭವಾಗುವುದನ್ನು ನೋಡುತ್ತೀರಿ. ನೀವು ಮಾತನಾಡುವ ಮಾತುಗಳಲ್ಲಿ, ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ, ನೀವು ತೋರಿಸುವ ಸಹನೆಯಲ್ಲಿ ಎಲ್ಲವೂ ಒಂದರ ನಂತರ ಒಂದರಂತೆ ಬದಲಾಗಿ ಹೋಗುತ್ತವೆ. ಇನ್ಮುಂದೆ ನಿಮಗೆ ಸಿಗುವಂತಹ ಒಂದು ಸ್ಪಷ್ಟತೆ ಹಾಗೂ ನಿಮ್ಮ ಮನಸ್ಸಿನಲ್ಲಿ ಉಂಟಾಗುವ ಆ ದೊಡ್ಡ ಆತ್ಮವಿಶ್ವಾಸ ಏನಿದೆಯೋ ಅದು ಅದ್ಭುತವೆಂದೇ ಹೇಳಬಹುದು. ಇಷ್ಟೂ ಕಾಲ ನಿಮಗೆ ಅರ್ಥವಾಗದೆ ಇದ್ದಂತಹ ಎಷ್ಟೋ ವಿಷಯಗಳು ಒಮ್ಮೆಲೇ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುವುದು. ಹಾಗೆಯೇ ಉಂಟಾಗುವ ಹೊಸ ಬಂಧಗಳಾಗಲಿ ಅಥವಾ ಪರಿಚಯಗಳಾಗಲಿ, ಹೀಗೆ ಯಾವುದಾದರೂ ಆಗಿರಬಹುದು, ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳಿಗೆ ಕಾರಣವಾಗುತ್ತವೆ. ಅತ್ತ ಉದ್ಯೋಗವಿರಬಹುದು, ಕುಟುಂಬದ ವಿಷಯವಿರಬಹುದು, ಅಥವಾ ನೀವು ಅಂದುಕೊಂಡ ಒಂದು ವಿಷಯದ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಇರಬಹುದು. ಇಲ್ಲಿಯವರೆಗೆ ನೀವು ಒಂದು ವಿಷಯವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು, ಅಥವಾ ಯಾರಾದರೂ ಅಂದರೆ ನಿಮ್ಮನ್ನು ಮೋಸಗೊಳಿಸಿದ ವ್ಯಕ್ತಿಯಿಂದ ನೀವು ಪೂರ್ತಿಯಾಗಿ ಒಂದು ಸ್ಪಷ್ಟತೆಗೆ ಬಾರದಿರಬಹುದು. ಆದರೆ ಆ ನಂಬಿಕೆ ಆ ವ್ಯಕ್ತಿಯ ಮೇಲೆ ಮುರಿದು ಬಿದ್ದಂತೆಯೇ ನೀವು ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಎಂಬ ವಿಷಯದಲ್ಲಿ ಒಂದು ತಿಳುವಳಿಕೆಗೆ ಬರುತ್ತೀರಿ. ಇನ್ನು ನೀವು ಮೌನವಾಗಿ ಹಾಗೆಯೇ ಎಲ್ಲಾ ವಿಷಯಗಳ ಬಗ್ಗೆ ಒಂದು ಒಳ್ಳೆಯ ಇಷ್ಟು ದಿನವೂ ನೀವು ತಿಳಿದುಕೊಳ್ಳಲಾಗದ ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ. ನಿಮಗೆ ಈ 4 ದಿನಗಳಲ್ಲಿ ಕೋಪ ಬಂದರೂ ಪ್ರಶಾಂತವಾಗಿರಿ. ಒಳ್ಳೆಯ ಆಲೋಚನಾ ವಿಧಾನವನ್ನು ಹೊಂದಿ. ಹಾಗೆಯೇ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಈ 4 ದಿನಗಳಲ್ಲಿ ತಕ್ಷಣವೇ ಫಲಿತಾಂಶ ನೀಡದಿದ್ದರೂ ಆನಂತರ ಮಾತ್ರ ಒಳ್ಳೆಯ ಫಲಿತಾಂಶವನ್ನು ನೀಡುವ ಅವಕಾಶಗಳಿವೆ. ಭವಿಷ್ಯದಲ್ಲಿ ನೀವು ಬಹಳಷ್ಟು ಮಟ್ಟಿಗೆ ಅನೇಕ ರೀತಿಯಲ್ಲಿ ಅಂದರೆ ನಿಮ್ಮ ಜೀವನವನ್ನು ಬದಲಾಯಿಸುವ ದಿನಗಳನ್ನು ಇಂದಿನಿಂದಲೇ ನಾವು ಪಡೆಯಲಿದ್ದೇವೆ ಎಂಬ ಬಲವಾದ ಆತ್ಮವಿಶ್ವಾಸಕ್ಕೆ ಬನ್ನಿ.
ನಿಮ್ಮ ಜೀವನದಲ್ಲಿ ಜುಲೈ 25ರಿಂದ 28ರವರೆಗಿನ ಈ 4 ದಿನಗಳು ತುಂಬಾ ಮೌಲ್ಯಯುತವಾದ ದಿನಗಳು. ಹಾಗೆಯೇ ಇನ್ನು ಹೇಳಬೇಕೆಂದರೆ ಈ ಶೇ ಎಂಬ ಅಕ್ಷರದಿಂದ ಇರುವಂತಹ ವ್ಯಕ್ತಿಯೊಂದಿಗಿನ ಸಂಬಂಧ ಪ್ರತ್ಯಕ್ಷವಾಗಿರಬಹುದು ಅಥವಾ ಪರೋಕ್ಷವಾಗಿರಬಹುದು. ನಿಮ್ಮ ಜೀವನದಲ್ಲಿ ಅದ್ಭುತವಾದ ಶುಭವಾರ್ತೆಗಳನ್ನು ತರುವ ದಿಕ್ಕಿನಲ್ಲಿ ಆ ವ್ಯಕ್ತಿಯ ಪರಿಚಯ ನಿಮಗೆ ಕಾಣಿಸುತ್ತದೆ. ಅವರು ಹೇಳುವ ಒಂದೇ ಒಂದು ಮಾತು ನಿಮ್ಮನ್ನು ಅನೇಕ ರೀತಿಯ ಆಲೋಚನೆಗಳಿಗೆ ಒಳಪಡಿಸುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳೆಲ್ಲವೂ ಅದ್ಭುತವಾಗಿರುತ್ತವೆ. ಮತ್ತೆ ಇಂದಿನಿಂದ ನೀವು ಯಾವುದೇ ವಿಷಯದಲ್ಲಾದರೂ ಜಾಗರೂಕರಾಗಿ ನಿರ್ಧಾರ ತೆಗೆದುಕೊಳ್ಳಿ. ಯಾರನ್ನು ಎಷ್ಟರ ಮಟ್ಟಿಗೆ ನಂಬಬೇಕು ಎಂಬುದನ್ನು ತುಂಬಾ ಎಚ್ಚರಿಕೆಯಿಂದ ನೆನಪಿನಲ್ಲಿಟ್ಟುಕೊಳ್ಳಿ. ನಾವು ಕುರುಡಾಗಿ ನಂಬಿದವರೇ ನಮ್ಮನ್ನು ಮೋಸಗೊಳಿಸುತ್ತಾರೆ. ಆದ್ದರಿಂದ ಈ ವಿಷಯದ ಬಗ್ಗೆಯೂ ನೀವು ಒಂದು ತಿಳುವಳಿಕೆಗೆ ಬರುತ್ತೀರಿ. ತಿಳಿಯಿತಲ್ಲವೇ ಈ 4 ದಿನಗಳಲ್ಲಿ ನಿಮಗೆ ನಡೆಯುವ ಬದಲಾವಣೆಗಳ ಬಗ್ಗೆ? ಹಾಗಿದ್ದರೆ ಧನುಸ್ಸು ರಾಶಿಯವರು ಖಂಡಿತವಾಗಿಯೂ ಈ 4 ದಿನಗಳಲ್ಲಿ ಜುಲೈ 25, 26, 27, 28 ಮಾಡಿಕೊಳ್ಳಬೇಕಾದ ದೇವತಾರಾಧನೆ ಹಾಗೂ ಪರಿಹಾರಗಳ ಬಗ್ಗೆ ಈಗ ನಾವು ವಿವರವಾಗಿ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಈ 4 ದಿನಗಳು ಧನುಸ್ಸು ರಾಶಿಯವರು ತುಳಸಿ ಗಿಡದ ಮುಂದೆ ಖಂಡಿತವಾಗಿಯೂ ದೀಪಾರಾಧನೆ ಮಾಡಿಕೊಳ್ಳಿ. ಹಾಗೆಯೇ ತುಳಸಿ ಆರಾಧನೆ ನಿಮಗೆ ಅತ್ಯಂತ ಶುಭ ಫಲಿತಾಂಶಗಳನ್ನು ತರುತ್ತದೆ. ಬೆಳಿಗ್ಗೆ ಸಾಯಂಕಾಲ ಖಂಡಿತವಾಗಿಯೂ ದೀಪಾರಾಧನೆ ಮಾಡಿ. ಮನೆಯಲ್ಲೂ ಬೆಳಿಗ್ಗೆ ಸಾಯಂಕಾಲ ದೀಪ ಹಚ್ಚಿ. ಪ್ರತಿ ಬೆಳಿಗ್ಗೆ ಈ 4 ದಿನಗಳು ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಗುರುಗ್ರಹದ ಅನುಗ್ರಹ ನಿಮಗೆ ಖಂಡಿತವಾಗಿಯೂ ಸಿಗುತ್ತದೆ. ಹಾಗೆಯೇ ದತ್ತಾತ್ರೇಯ ಸ್ವಾಮಿಯವರ ಆರಾಧನೆ, ಸಾಯಿಬಾಬಾ ಅವರ ದೇವಾಲಯಕ್ಕೆ ಭೇಟಿ ನೀಡಿ ಹಳದಿ ಬಣ್ಣದ ಹೂವುಗಳನ್ನು ಸ್ವಾಮಿಗೆ ಸಮರ್ಪಿಸಿ. ಪರಮೇಶ್ವರನಿಗೆ ಅಭಿಷೇಕ ಮಾಡಿ ಬಿಲ್ವಪತ್ರೆಗಳನ್ನು ಸಮರ್ಪಿಸಿದರೆ ಕೌಟುಂಬಿಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ವಿಷ್ಣು ಸಹಸ್ರನಾಮ ಅಥವಾ ವೆಂಕಟೇಶ್ವರ ಸ್ವಾಮಿಯ ಅಷ್ಟೋತ್ತರ ಪಾರಾಯಣ ಮಾಡುವುದು ಶುಭಪ್ರದ. ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು, ಅರಿಶಿನ, ಕಡಲೆಕಾಳು ಅಥವಾ ಬಾಳೆಹಣ್ಣು ದಾನ ಮಾಡುವುದು ಅತ್ಯಂತ ಶುಭಪ್ರದ. ಧನುಸ್ಸು ರಾಶಿಯವರೇ, ನಮ್ಮ ಶ್ರೀಗುರು ಜ್ಯೋತಿಷ್ಯವಾಣಿ ಚಾನೆಲ್ನಲ್ಲಿ ಮತ್ತೆ ಮುಂದಿನ ರಾಶಿ ಭವಿಷ್ಯದ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.